ಮಿಜುಕ್ ಮೈಲಾರಿ ಕೂಡ ನನ್ನ ಜೊತೆ ಮಾತಾಡ್ಯಾರ ಏನಂತ ಹೇಳ್ಯಾರ ನೋಡ್ರಿ ಅಣ್ಣ ನಾ ಬದಲಾಗಿನಿ ಜನ ಹಳಿ ಐಡಿಗಳನ್ನ ಹಾಕಿ ಮತ್ ಹಳಿ ವಿಡಿಯೋಗಳು ವೈರಲ್ ಮಾಡ್ಲಾತಾರ ಅಂತೇಳಿ ಮೈಲಾರಿ ಹೇಳ್ಯಾರ. ಮೈಲಾರಿ ಏನ್ ಮಾತಾಡ್ಯಾರ ಬರ್ರಿ ಈ ವಿಡಿಯೋದಾಗ ಸ್ವಲ್ಪ ತೋರಿಸ್ತೀನಿ. ಒಂದ್ 24 ನಿಮಿಷದ ಪೂರ ಮೈಲಾರಿ ಜೊತೆ ನಾ ಮಾತಾಡಿದ್ದು ಐತಿ. ಆ ವಿಡಿಯೋ ಕೂಡ ಮುಂದಿನ ಎಪಿಸೋಡ್ ನಾಗ ಹಾಕ್ತೀನಿ. ಬರ್ರಿ ಈ ವಿಡಿಯೋದಾಗ ಸ್ವಲ್ಪ ಜಲ್ಕ್ ಹಾಕ್ತೀನಿ. ಬರ್ರಿ ಮೈಲಾರಿ ಏನ್ ಮಾತಾಡ್ಯಾರ. ಹಿರಿಯ ಕಲಾವಿದರು ಶಬ್ಬೀರ್ ಡಾಂಗೆ ಅವರು ಪರ್ಸು ಕೋಲೂರ್ಗ ಫೋನ್ ಮಾಡಿ ಪರ್ಸು ನಾ ಹಾಡ ಆಡ್ಬೇಕು ಒಂದು ಸಾಹಿತ್ಯ ಬರೆದು ಕೊಡುವತ್ತ ಕೇಳ್ತಾರಪ್ಪ ಅಂದ್ರ ಪರ್ಸು ಕೋಲೂರು ಯಾವ ರೀತಿ ಸಾಹಿತ್ಯ ಬರೀತಾರ ಅಂತ ಈ ಶಬ್ಬೀರ್ ಡಾಂಗೆ ಅವ್ರಿಗೂ ಗೊತ್ತಾಗಿದ್ರಿ. ಯಾಕಂದ್ರ ಪರ್ಸು ಕೋಲೂರ್ ಬಗ್ಗೆ ಶಬ್ಬೀರ್ ಡಾಂಗೆ ಏನ್ ಹೇಳ್ಯಾರ ಅದು ಕೂಡ ನಿಮ್ಗೆ ಕೇಳಿಸ್ತೀನಿ ಬರ್ರಿ. ಹಂಗಾರ ಇನ್ನೊಂದ್ ಹೇಳ್ತೇನೆ, ಪರ್ಸು ಕೋಲೂರ್ಗೆ ನಾನ ಮಾನ್ಯ ಹೇಳಿ ಪರ್ಸು ನನಗೊಂದು ನೀ ಹಾಡ ಬರ್ದು ಕೊಡು ಅಂತ ಹೇಳಿ. ಯಾಕಂದ್ರ ಒಳ್ಳೆ ಸಾಹಿತ್ಯ ಅವನು. ಹೌದೌದು ಸಾಹಿತ್ಯ ಚಲೋ ಒಳ್ಳೆ ಸಾಹಿತ್ಯಗಾರ ನಾ ದುನಿಯಾದ ಹಾಡ ಬರ್ದಿರ್ಬೋದು ಆಡಿರ್ಬೋದು. ಅದ್ರದ ಹೆಂಗಿರ್ತೈತಿ ಅಂದ್ರೆ ಒಬ್ರದಾದಂತ ಅವ್ರದೇ ಒಂದು ಶೈಲಿ ಇರ್ತೈತಿ. ನನಗೂ ಒಂದ್ ಪರ್ಸು ಬರ್ದು ಕೊಡ್ಪ ಹಾಡ ನಾ ಹಾಡೋದನ್ನ ತಿಳಿನಿ. ಇದು ರೀ ಬದಲಾವಣೆ ಅಂದ್ರ ನೋಡ್ರಿ, ನಾವು ಕೆಡಿಸಿದ ಸಮಾಜವನ್ನ ನಾವೇ ಪರಿವರ್ತನೆ ಮಾಡಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡ್ಬೇಕಂತೇಳಿ ನಮ್ಮ ಜಾನಪದ ಕಲಾವಿದ್ರು ಕೆಲವೊಬ್ರು ನಮ್ಮ ಜಾನಪದ ಕಲಾವಿದ್ರು ತಾವೇ ಜನರಿಗೆ ಬುದ್ಧಿ ಹೇಳಕತ್ತಾರಲ್ಲ, ಇದು ನಮ್ಗ ಖುಷಿ ವಿಚಾರ ಆಗ್ಯದ್ರಿ. ನನಗೇನ್ ಯಾರ ಮೇಲೆ ದ್ವೇಷ ಇಲ್ಲ. ಏನಪ್ಪಾ ನನ್ ಜೊತೆ ಕಾಂಪಿಟೇಷನ್ ಕೊಡತಾರ, ನನ್ ಮಾರ್ಕೆಟ್ ಕಮ್ಮಿ ಆಗ್ಯದ, ಅವ್ರ ಮಾರ್ಕೆಟ್ ಜಾಸ್ತಿ ಆಗ್ಯದ, ನಾನು ಅವ್ರು ಹಾಡಾಡಾಗ ಅವ್ರ ಸಾಂಗ ನನ್ನ ಸಾಂಗ ಕಾಂಪಿಟೇಷನ್ ಅಲ್ಲತ್ತ ನನಗಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಸಮಾಜವನ್ನ ಪರಿವರ್ತನೆ ಮಾಡೋನು, ಒಳ್ಳೆ ಜಾನಪದ ಗೀತೆ ಹಾಡ್ರಿ, ಹಲ್ಕಟ್ ಹಾಡ್ಬೇಡ್ರಿ ಅಂದಿದ್ಕ ಇವತ್ತು ರಿಸಲ್ಟ್ ಬರ್ಲಾಕತ್ತದ. ಯಾಕಂದ್ರ ಇದಕ್ಕೊಂದು ಸಾಕ್ಷಿ ಪರ್ಸು ಕೋಲೂರ. ಪರ್ಸು ಕೋಲೂರ್ ಅವ್ರ ಬಗ್ಗೆ ಹೇಳ್ತೀನಿ ಬರ್ರಿ. ಈಗ ಜನಪ್ರಿಯತೆ ಗಳಿಸಿರ್ತಕ್ಕಂಥ ಜಾನಪದ ಕಲಾವಿದರು ಕೆಲವೊಬ್ರು ಹೇಳ್ತೀನಿ. ಕೆಲವೊಬ್ರು ಪರ್ಸು ಕೋಲೂರ್ ಅಂತವ್ರು, ಈ ಮೈಲಾರಿ ಅಂತವ್ರು, ಕೆಲವೊಂದು ವೀರು ಜಮಖಂಡಿ ಅಂತವ್ರು, ಇವ್ರೆಲ್ಲಾ ಸ್ವಲ್ಪ ಬದಲಾವಣೆ ತರ್ಲಾತಾರ. ಯಾಕಪ್ಪ ಅಂತಂದ್ರ ಏನಪ್ಪಾ ಅಂತಂದ್ರ ನಾವ್ ಏನ್ ಹೇಳಿದ್ದೀವಿ, ಹಾಲ್ ಹಾಕೋದು, ಚುರ್ಮುರಿ ಹಾಕೋದು, ಡಬಲ್ ಮೀನಿಂಗ್ ಡೈಲಾಗ್ ಹೇಳುದು ಬಿಡ್ರಿಪ್ಪ ಅಂತ ಹೇಳಿದಾಗ ಇವರಿಂದ ಸ್ವಲ್ಪ ಬದಲಾವಣೆ ಬಂದಾವ ಅನ್ನೋದು ನಮ್ಗ ಬಹಳ ಖುಷಿ ಐತ್ರಿ. ಶರಣ್ರಿಪ್ಪ ಎಲ್ಲ ಶಾನೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಈಗ ಬಹಳಷ್ಟು ಒಂದು ನೋಡ್ರಿ, ಮೊದಲ ಏನ್ ಬದಲಾವಣೆ ಆಗಿದ್ದಿಲ್ಲ, ಈಗ ಬದಲಾವಣೆ ಆಗಿದ್ದು ಹೇಳ್ಬೇಕು, ಆಲಾರ್ದು ಹೇಳ್ಬೇಕು. ಕೆಲವೊಬ್ರು ಅಂತಾರೆ ಮತ್ತೇನು ಶಕ್ತಿ ಕುಮಾರ್ ಅವ್ರ ಬಗ್ಗೆ ಹೇಳತ್ತಾನ ಇವ್ರ ಬಗ್ಗೆ ಹೇಳತ್ತಾನ. ನೋಡ್ರಿ, ಬದಲಾವಣೆ ಆಗಿದ್ದು ಹೇಳೇಬೇಕು. ಮೊದಲು ಬದಲಾವಣೆ ಆಗಿದ್ದಿಲ್ಲ. ಈಗ MLA ಗಳು ಆರಿಸಿ ಬರ್ನ ಮೊದಲನೇ ವರ್ಷ ಕೆಲಸ ಮಾಡಿರಂಗಿಲ್ಲ. ಅವಾಗ ಹೇಳ್ತೇವೆ ಏನ್ರಿ MLA ಸಾಹೇಬ್ರ ನೀವು ಕೆಲಸನೇ ಮಾಡಿಲ್ಲ ಅಂತೇಳಿ. ಆಮೇಲೆ ಒಂದ್ 2-3 ವರ್ಷ ಕೆಲಸ ಮಾಡಿದ್ರೆ ಬಂದ್ರಿ ಇಲ್ಲಿ MLA ಅವ್ರು ಕೆಲಸ ಮಾಡ್ಯಾರಿ, ಮುಂದಿನ ಸರಿ ಆರಿಸ್ತಿರ್ತೇವೆ. ಹಾಂಗ ನಾವು ಕೂಡ ಈ ಒಂದು ಆರ್ಕೆಸ್ಟ್ರಾಗಳಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ಹಾಡ ಆಡೋರಂತೂ ಈಗಿನ ಪಾಪ್ಯುಲರ್ ಕಲಾವಿದ್ರು ಯಾರು ಅಂತವ್ ಡಬಲ್ ಮೀನಿಂಗ್ ಹಾಡ ಹಾಡಂಗಿಲ್ಲ. ಏನ್ ಹೊಸ ಬಂದಿರ್ತಾವಲ್ಲ ಇವರೇ ಹಾಡೋರು. ಈಗ ಹಳಬ್ರಂತರು ಮೊದಲು ಹಾಡಿರ್ಬೇಕು. ನಾ ಅಂತೀನಿ ಮೊದಲು ಎಲ್ಲರೂ ಹಾಡ್ಯಾರ. ಈಗ ಇತ್ತಿತ್ಲಾಗ ನಾವು ಈಗ ಕೆಲವೊಂದು ಹೋರಾಟಗಳು ಮಾಡಿಂದ ಡಬಲ್ ಮೀನಿಂಗ್ ಪಾಪ್ಯುಲರ್ ಇದ್ದ ಕಲಾವಿದ್ರು ಡಬಲ್ ಮೀನಿಂಗ್ ಸಾಹಿತ್ಯ ಬರಂಗಿಲ್ಲ, ಡಬಲ್ ಮೀನಿಂಗ್ ಮಾತಾಡೋಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ಜನ ಏನಪ್ಪಾ ಸುಮ್ನೆ ಕಮೆಂಟ್ ಕೊಡ್ತಾರತ್ತೆ, ಅವರೂ ಕೂಡ ತಿಳ್ಕೊಂಡ್ರ. ಈಗ ಏನಪ್ಪಾ ಅಂತಂದ್ರ ಈಗ ನಮ್ಮ ಯಾರ ಪರ್ಸು ಕೋಲೂರ್ ಆಯ್ತು. ಈಗ ಮೈಲಾರಿದು ವಿಡಿಯೋ ಮಾಡಿದ್ದೆ ನಾವು. ಮೊದಲ ಮೈಲಾರಿದು ಏನಪ್ಪಾ, ಮೈಲಾರಿ ಡಬಲ್ ಮೀನಿಂಗ್ ಮಾತಾಡ್ತಾರ. ಇನ್ನೊಂದು ಹೇಳ್ತೀನಿ ಕೇಳ್ರಿ. ಕೆಲವೊಬ್ರು ಅವ್ರವ್ರ ಹೆಸರು ಇಟ್ಕೊಂಡು ಬೇರೆ ಐಡಿ ಮಾಡ್ಕೊಂಡು ಅವ್ರ ಹೆಸರು ಕೆಡಿಸ್ಲಕತ್ತಾರ. ಇದು ಅಂತೂ ಸತ್ಯ. ಈಗ ಮೈಲಾರಿ ಒಂದ್ 30-40 ಐಡಿಗಳಿರ್ಬೇಕು. ಮೈಲಾರಿ ನಾವ್ ಫೋನ್ ಹಚ್ಚಿ ಕೇಳಿದಾಗ ಮೈಲಾರಿ ಏನಂದ, ಇಲ್ರಿ ಅಣ್ಣ ನಾವು ಈಗ ಡಬಲ್ ಮೀನಿಂಗ್ ನಾವು ಮಾತಾಡಕ್ ಹೋಗಂಗಿಲ್ರಿ ಸ್ಟೇಜ್ ಮೇಲೆ, ನಾವ್ ಏನ್ ಹಾಡ ಇರ್ತಾವ. ಮತ್ ಇನ್ನೊಂದ್ ಹೇಳ್ತೀನಿ, ಮೈಲಾರಿ ಹಾಡ ಆಡಿದ್ದೆಲ್ಲ ಬೇರೆದವ್ರ ಹಾಡ ಆಡ್ಯಾರ. ಬಟ್ ಮೈಲಾರಿ ಡಬಲ್ ಮೀನಿಂಗ್ ತನ್ನ ಸಾಹಿತ್ಯ ಬರೆದು ಡಬಲ್ ಮೀನಿಂಗ್ ಹಾಡ ಅಂತ ಯಾವುದು ಮೈಲಾರಿ ಹಾಡಿಲ್ಲ. ನಾವ್ ಇಟ್ಟು ವಿಡಿಯೋಗಳು ನಾನು ತೆಗೆದು ನೋಡ್ರಿ, ಮೈಲಾರಿ ಡಬಲ್ ಮೀನಿಂಗ್ ಹಾಡ ಹಾಡ್ಯಾನಂತ ನಾ ಎಲ್ಲೂ ಹೇಳಿಲ್ಲ. ಡಬಲ್ ಮೀನಿಂಗ್ ಮಾತಾಡ್ಯಾನ ಮೈಲಾರಿ, ನಾ ಹೇಳಿನಿ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಈಗಿನ ಕೆಲವೊಬ್ರು ಈಗ ಮೈಲಾರಿ 4 ತಿಂಗಳ ಹಿಂದಿನ ವಿಡಿಯೋ, 5 ತಿಂಗಳ ಹಿಂದಿನ ವಿಡಿಯೋ, ಒಂದೊಂದು ವರ್ಷದ ಹಿಂದಿನ ವಿಡಿಯೋಗಳು ತಗೊಂಡು ಮತ್ ಹೊಳ್ಳೆ ಅವೇ ಹಾಕ್ಲಾತಿರಿ. ಈಗ ಪಲ್ಲವಿ ಜೊತೆ ಮಾತಾಡಿದ್ದು, ಲಕ್ಷ್ಮಿ ಜೊತೆ ಮಾತಾಡಿದ್ದು, ಡಬಲ್ ಮೀನಿಂಗ್ ಬಾಂಕ್ ಅನ್ಸಿದ್ದು ಅಂತವೆಲ್ಲ ಮೊದಲೇನು ಅಂತಾರಲ್ಲ ಆ ವಿಡಿಯೋಗಳು ಮತ್ ಮೈಲಾರಿ ಮೇಲೆ ಏನೋ ಮೈಲಾರಿ ಫ್ಯಾನ್ಸ್ ಫಾಲೋವರ್ಸ್ ಅಂತ ಹಾಕಿ ನೀವು ಕೆಲವೊಬ್ರು ಐಡಿಗೆ ಹಾಕ್ಲಾತ್ರಿ. ನಮ್ಗೇನ್ ಅನಿಸ್ತದ, ಮತ್ ನೋಡಪ್ಪ ಮತ್ ಮಾತಾಡೋರಪ್ಪ ಅನಿಸ್ತದ. ಯಾಕಂದ್ರೆ ಮೈಲಾರಿ ಮನೆ ಕ್ಲಿಯರ್ ಆಗಿ ಹೇಳ್ದ, ಇಲ್ರಿ ಅಣ್ಣ ಶಕ್ತಿ ಅಣ್ಣ ನಾವು ಏನು ಮೊದಲು ಡಬಲ್ ಮೀನಿಂಗ್ ಮಾತಾಡ್ತಿದ್ದೀವಿ, ಈಗ ನಾವು ಮಾತಾಡೋದು ಬಿಟ್ಟೇವ್ರಿ. ನಮ್ದು ಎಷ್ಟು ಹಾಡ ಆಡ್ತೇವಿ, ಚಂದಾಗಿ ಹಾಡ ಆಡ್ತೇವಿ, ಎಂಟರ್ಟೈನ್ಮೆಂಟ್ ಮಾಡಿ ಬಂದ್ಬಿಡ್ತೀವಿ, ನಾವು ಡಬಲ್ ಮೀನಿಂಗ್ ಮಾತಾಡೋದೇ ಬಿಟ್ಟೇವ್ರಿ ಅಂತ ಮೈಲಾರಿ ಕೂಡ ಒಪ್ಪಿಕೊಂಡಾನ. ಮೈಲಾರಿಗೆ ನಾವು ಈ ವಿಷಯಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಸುಧಾರಣೆ ಬದಲಾವಣೆ ಆಯ್ತಲ್ರಿ.
ನೋಡ್ರಿ ಮೈಲಾರಿ ಡಬಲ್ ಮೀನಿಂಗ್ ಹಾಡುಗಳು ಯಾವೂ ಇಲ್ಲ, ಡಬಲ್ ಮೀನಿಂಗ್ ಮಾತಾಡ್ತಿದ್ದ, ಅದಕ್ಕೆ ಮೈಲಾರಿ ಒಪ್ಕೊಂಡು ಆಯ್ತ್ರಿ ಅಣ್ಣ ನಾವು ಹಾಡಂಗಿಲ್ಲತ್ತ ಅಂದ್ರು, ಮೈಲಾರಿ ಒಪ್ಕೊಂಡ. ಮತ್ತೆ ಈಗ ಏನ್ ನಡೆದಿತ್ತಪ್ಪ ಟ್ರೆಂಡ್ ಒಳಗ ಕೆಲವೊಂದಿಷ್ಟು ಮಂದಿ ನೋಡ್ರಿ, ಈಗ ಬಾಳು ಬೆಳಗುಂದಿ ಆಗ್ಲಿ, ಬಾಳು ಬೆಳಗುಂದಿನೂ ಮೊದಲೇ ಹಾಡಿರ್ಬೇಕು. ನಮ್ಮ ಯಾರು ಇವ ಬಿಗ್ ಬಾಸ್ ಯಾರು ನಮ್ಮ ಇವ ಮಾಳೋ ನಿಪ್ನಾಳ ಮೊದಲ ಹಾಡಿರ್ಬೇಕು. ಎಲ್ಲರೂ ಹೇಳಿರ್ ಮೊದಲು ಎಲ್ಲರೂ ಹಾಡ್ರಿ, ಈಗ ಯಾರು ಹಾಡಿರ್ಬೇಕು. ಮತ್ತು ಮಾಳೋ ನಿಪ್ನಾಳು ಅಂಥವು ವಲ್ಗರ್ ಸಾಹಿತ್ಯಗಳು ಯಾವೂ ಇರಲ್ಲ, ಬಾಳು ಬೆಳಗುಂದಿವಂತೂ ಯಾವೂ ಇರಲ್ಲ. ಈಗ ಇತ್ತಿತ್ಲಾಗ ಮಾಳುನು ನಿಪ್ನಾಳು ಹಾಡ ಹಾಡ್ತೀವಿ, ಯಾಕಂದ್ರೆ ಜಾನಪದ ಟ್ರೆಂಡಿಗೆ ತಂದವ್ರಿ ಈಗಿನ ಹೊಸ ಕಾಲದ ಒಳಗೆ ಮಾಳೋ ನಿಪ್ನಾಳ ಫಸ್ಟ್, ಮಾಳೋ ನಿಪ್ನಾಳ, ಆಮೇಲೆ ಬಾಳು ಬೆಳಗುಂದಿ, ಆಮೇಲೆ ಇವ್ ಪರ್ಸು ಕೋಲೂರ, ಇವರೆಲ್ಲರೂ ಬಂದ್ರು. ಮತ್ತು ಪರ್ಸು ಕೋಲೂರ್ದು ಹೇಳ್ತೀನಿ, ಪರ್ಸು ಕೋಲೂರ ಇಲ್ಲೇ ಜಮಖಂಡಿ ತಾಲೂಕ್ನವ್ರು. ಅವ್ರ ಊರಾಗ ಮುಂಡಗನೂರ್ದಾಗ ಜೂನಿಯರ್ ಗಣೇಶ 2008 ಕಾರ್ಯಕ್ರಮ ಮಾಡಾಗ ಪರ್ಸು ಕೋಲೂರ್ ನಿಂತು ನೋಡ್ತಿದ್ದ, ಅಣ್ಣ ಭಾರಿ ಮಾಡ್ತೀರಿ ಅಂತೇಳಿ. ಯಾಕಂದ್ರೆ ನಮ್ಗೆ ಸಣ್ಣವ್ರ ವಯಸ್ಸಿನಾಗ ಭಾರಿ ಮಾಡ್ತಿರ್ತೀವಿ. ಮತ್ತು ಪರ್ಸು ಕೋಲೂರ್ನು ಇಂಥವು ಅಶ್ಲೀಲತೆ ಹಾಡುಗಳು ಯಾವೂ ಇಲ್ಲ. ನಾ ಏನ್ ಹೇಳ್ತೀನಿ, ಅಶ್ಲೀಲತೆ ಹಾಡುಗಳು ಪರ್ಸು ಕೋಲೂರ್ನು ಇಲ್ಲ, ನಾ ಎಂದೂ ಹೇಳಿಲ್ಲ ಹಿಂಗ್ ಪರ್ಸು ಕೋಲೂರ್ ಭಾಳ ಡಬಲ್ ಮೀನಿಂಗ್ ಹಾಡ ಅಂತೇವೆ. ಮೊದಲು ಯಾವ ಫಸ್ಟಿಗೆ ಬಂದಾಗ ಹಾಡಿರ್ಬೇಕು. ಈಗಂತೂ ಇತ್ತಿತ್ಲಾಗ ಬಂದಿರ್ತಕ್ಕಂಥ ಸಾಂಗ್ಗಳು ಯಾವ ಇದು ಇಲ್ಲ, ಡಬಲ್ ಮೀನಿಂಗ್ ಇಲ್ಲ. ಈಗ ಪರ್ಸು ಕೋಲೂರದ ಒಂದು ವಿಡಿಯೋ ಯಾಕೆ ಹಾಕ್ಲಾತೀನಪ್ಪ ಅಂತಂದ್ರೆ, ಪರ್ಸು ಕೋಲೂರ ನಾವು ಮನೆ ಏನದೇವಿ, ಇದು ನಾವ್ ಹೇಳಿದಿರಂಗಿಲ್ರಿ, ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಇವ್ ಹಾಲು ಹಾಕೋತಾರ್ರಿ, ಚುನ್ಮುರಿ ಹಾಕೋತಾರ್ರಿ, ಪಟಾಕ್ಷಿ ಹಾರಿಸ್ತಾರ್ರಿ, ಇವೆಲ್ಲ ಅಶುಭಗಳು. ಯಾಕಂದ್ರ ಪಟಾಕ್ಷಿ ಹಾರಿಸೋದು, ಚುನ್ಮುರಿ ಹಾರಿಸೋದು ಸತ್ತಾಗ ಮಾಡ್ತಾರ, ಇವ್ರು ಜೀವಂತಿದ್ದಾಗೆ ಮಾಡ್ಕೋತಾರಲ್ರಿ. ನೀವ್ ಯಾಕೆ ಸ್ವಲ್ಪ ನೀವು ಅದ್ರ ಬಗ್ಗೆ ಧ್ವನಿ ಎತ್ತಿರಿ ಅಂತ ನಾವ್ ಎತ್ತಿರ್ತೇವಿ. ನಮಗೆ ಚಂತ ನೀವೇ ವಿಡಿಯೋಗಳು ನೋಡ್ಕೊಂಡು ಗೊತ್ತಿರಂಗಿಲ್ಲ. ಬಟ್ ನಾವು ಬಹಳಷ್ಟು ಅಂದೇವಿ, ಈಗ ಹಾಲು ಹಾಕೋತಿರಪ್ಪ, ಅನ್ನ ತುಳಿತಾರ ಬೇಡ, ಚುನ್ಮುರಿ ಹಾಕೋತಿರಿ ಬೇಡ ಅಂತಂದಾಗ, ಈಗ ಮೊನ್ನೆ ಒಂದು ವಿಡಿಯೋದಾಗ ಪರ್ಸು ಕೋಲೂರ್ಗ ಚುನ್ಮುರಿ ಹಾಕ್ಲಾಕ್ ಬಂದಾಗ ಪರ್ಸು ಕೋಲೂರ್ ಬ್ಯಾಡ್ರಿ, ಚುನ್ಮುರಿ ಹಾಕಕ್ ಹೋಗ್ಬೇಡ್ರಿ, ದಯವಿಟ್ಟು ಹಾಲು ಹಾಕಕ್ ಹೋಗ್ಬೇಡ್ರಿ ಅಂತೇಳಿ ಪರ್ಸು ಕೋಲೂರ್ ಪಬ್ಲಿಕ್ ಹೇಳಿದ್ದು. ಹಿಂಗ್ ಸುಧಾರಣೆ ನಮಗೆ ಬಹಳ ಖುಷಿ ಇತ್ತು. ಪರ್ಸು ಕೋಲೂರ್ ಇದು ಪರ್ಸು ಕೋಲೂರಿಂದ ಶುರು ಆಗ್ಲಿ. ಇನ್ಮೇಲೆ ಪರ್ಸು ಕೋಲೂರ ದಯವಿಟ್ಟು ನಿಮಗೊಂದು ವಿನಂತಿ ಮಾಡ್ಕೊತೀನಿ, ನಿಮ್ಮಿಂದೆ ಶುರು ಆಗ್ಲಿ. ಯಾಕಂದ್ರೆ ನೀವ್ ಅಂದ್ರಲ್ಲ, ನನಗ ಇಲ್ರಿ ಹಾಲು ಹಾಕಕ್ ಹೋಗ್ಬೇಡ್ರಿ, ನಮ್ಗ ಇದು ಏನು ನೀವು ಹಾಡ್ರಿ. ಯಾಕಂದ್ರ ಮೊದಲು ಡೊಳ್ಳಿನ ಹಾಡಾಗೋ ತಿಂಡಿಲಿ ಅಂತಾರ ಅವು. ಅವ್ರ ಮೇಲೆ ಇವ್ರು ಹಾಡೋದು, ಇವ್ರ ಮೇಲೆ ಅವ್ರು ಹಾಡೋದು, ಅವ್ರ ಹೆಸರಲ್ಲಿ ಇವ್ರು ತಗೊಳ್ಳೋದು. ನೀವು ಅದು ಮಾಡ್ಕೋರಿ, ನೀವು ಬಿಲ್ಡಪ್ ಸಾಂಗ್ಗಳು ಜನಪದ ಒಳಗೆ ಮಾಡ್ಕೋರಿ, ಅದೇ ಬೇಡದಂಗಿಲ್ಲ. ಬಟ್ ನಾವು ಅಶ್ಲೀಲತೆ ತಂದಿದ್ದು ಯಾವ ಹಾಡುಗಳಪ್ಪ ಅಂದ್ರ, ಈ ತಿಂಡಿಗೆ ಬಿದ್ದ ಹಾದ್ರಿಗಿತ್ತಿ, ಹಡಿಸಿ ರೇಟ್ ಕೆಡಿಸಿ, ಇಂಥ ಕಲಾವಿದ್ರಿಗೆ ಹೇಳೇವಿ ನಾವು ಇವರೇ ಯಾರ ಹೆಸರು ತಗೊಂಡ್ ನಾ ಇಂಥವ್ ಹಾಡ್ಯಾರತ್ ನಾವ್ ಯಾರ್ದು ಹೆಸರು ಹೇಳಿಲ್ಲ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪ ಅಂದ್ರೆ, ಈ ಪರ್ಸು ಕೋಲೂರಿಂದ ಏನ್ ಬದಲಾವಣೆ ಶುರು ಆಗ್ಯದ. ಈಗ ಮೈಲಾರಿನೂ ನಾನು ಡಬಲ್ ಮೀನಿಂಗ್ ಮಾತಾಡಂಗಲ್ಲ, ನಾ ಮೊದಲಿನೂ ಎಲ್ಲ ಹಾಕ್ತಾರ್ರಿ, 108 ರೈಟಿಂಗ್ ಮಾಡ್ಯಾರ್ರಿ, ನಮ್ಮ ಹೆಸರು ಕೆಡಿಸ್ಲಾಕತ್ತಾರ್ರಿ ಅಂತೇಳಿ. ಮೈಲಾರಿನೂ ಈಗ ಏನು ಸುಧಾರಣೆಯಾಗಿ ಡಬಲ್ ಮೀನಿಂಗ್ ಮಾತಾಡೋದು ಬಿಟ್ಟು ಒಳ್ಳೆ ಫೀಲಿಂಗ್ ಸಾಂಗ್ಗಳು ಹಾಡ್ತಾರಲ್ಲ, ಈ ತರ ನೀವು ಬದಲಾವಣೆ ಆಗಿದ್ದಕ್ಕೆ ನಮ್ಗೆ ಖುಷಿ ಐತಿ, ನಮ್ಮೆಲ್ಲಾ ಹಿರಿಯ ಕಲಾವಿದರು ಖುಷಿ ಐತಿ. ಒಂದ್ ವಿಷಯ, ನಾನು ಶಬ್ಬೀರ್ ಡಾಂಗಿ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ, ಈ ತರ ಸ್ವಲ್ಪ ಬದಲಾವಣೆ ನಡೆದದ, ಇದೇ ಕಲಾವಿದರಿಂದ ಬದಲಾವಣೆ ಆಗ್ಲಿ. ನಾ ಎಲ್ಲರಿಗೂ ಹೇಳ್ತೀನಿ, ನಾ ಯಾರಿಗೂ ದುಶ್ಮನ್ ಅಲ್ಲ. ಕೆಲವೊಂದು ವೀರು ಜಮಖಂಡಿನ ಹಾಡನ್ನು ಕೇಳ್ತೀನಿ, ಅವಾಗ ಅವನ್ ಫೀಲಿಂಗ್ ಸಾಂಗ್ಗಳು ಇರ್ತಾವು. ಮತ್ತೆ ಕೆಲವೊಬ್ಬರಿಗೆ ಈಗ ನಮ್ಮ ಮನೆ ಇವಂಗಂದ ಯಾರು ಸುರೇಶ್ ಇಂಚಗಿರಿ ಹಾಡ್ಬೇಡಪ್ಪ, ಆಯ್ತಣ್ಣ ಹಾಡಂಗಿಲ್ಲ ಅಂತ ಡಬಲ್ ನಿಮ್ಗೆ ಯಾವ್ದೋ ಹಾಡಿನಲ್ಲ ಬೇಡಪ್ಪ ಅಂದ್ರು. ಅದಕ್ಕೆ ಈಗ ಎಂಥವು ಮುತ್ತು ಹೊಳೆಯಾಳ ಅವಂತೂ ಯಾವ ಅಶ್ಲೀಲತೆಗಾಗಿ ಹಾಡುಗಳಿಲ್ಲ, ಈ ಇತ್ತಿತ್ಲಾಗ ಮಾಡೋ ನಿಪ್ನಾಳು ಇಲ್ಲ, ಮತ್ತೆ ಇವರು ಇಲ್ಲ. ಈಗ ಏನು ಹಸುಬ್ರು ಬರ್ಬೇಕಾದ್ರ ಹಲ್ಕಟ್ಟ ಬರೆದ್ರೆ ನಾವು ಫೇಮಸ್ ಆಕಿವತ್ತೇನು ಹಾಡ ಬರ್ಲಿಕ್ಕೆ ಹೋಗಲ್ಲ. ಅಂತ ಕಲಾವಿದರಿಗೆ ಈಗ ನೀವು ಇದ್ದ ಕಲಾವಿದರು ಇದ್ರಲ್ಲ, ಏನಿದಿರಲ್ಲ, ನೀವು ಅಂಥವ್ರಿಗೆ ಕಿವಿ ಹಿಂಡುವಂಥ ಕೆಲಸ ಮಾಡ್ರಿ. ಒಂದು ವಿಷಯ, ನಾವೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂಡು, ಪರ್ಸು ಕೋಲೂರ್ಗಾಲಿ ಈಗ ನೀವು ಟ್ರೆಂಡ್ ಆಗಂದಿರಿ, ಬೆಳಿಲಕತ್ತೀರಿ, ಬೆಳೀರಿ. ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬಸ್ಸಿಗೆ ಬರ್ತಿದ್ವಿ. ಕಾರ್ಯಕ್ರಮ 6 ಗಂಟೆಗೆ ಸ್ಟಾರ್ಟ್ ಅಂದ್ರೆ ನಾವು ಇಲ್ಲಿ 2 ಗಂಟೆಗೆ ಬಿಡ್ತಿದ್ವಿ, ಅಲ್ಲಿ 3 ಗಂಟೆಗೆ ಇರ್ತಿದ್ವಿ. ಈಗ ಎಲ್ಲ ಕಲಾವಿದರಿಗೆ ಅನುಕೂಲ ಅದ. ಯಾಕಂದ್ರೆ ಕಲಾ ಸರಸ್ವತಿ ಒಲಿದಷ್ಟು ಈಜಿ ಅಲ್ಲ, ಎಲ್ರಿಗೂ ಹೊಲ್ದಾಳ. ಎಲ್ಲರೂ ನೀವು ಆರಾಮ್ ಕಾರ್ನ ತಿರುಗಾಡ್ತೀರಿ, ಆರಾಮದ್ರಿ, ಎಲ್ಲರದ್ರಿ. ಬಟ್ ಎಲ್ಲಾ ಕಲಾವಿದರನ್ನ ತೊಗೊಂಡು ಹೋಗ್ರಿ ಅನ್ನೋದು ನನ್ನ ವಿಚಾರ. ಯಾಕಂದ್ರೆ ಒಂದು ರಸಮಂಜರಿ ಅಂತ ಎಲ್ರು ಬೇಕು, ಅದ್ರಾಗ ಜೂನಿಯರ್ ಕಲಾವಿದರು ಬೇಕು, ಕಾಮಿಡಿಯನ್ ಬೇಕು. ಅದು ನೀವು ಬದಲಾವಣೆ ಮಾಡ್ರಿ, ದಯವಿಟ್ಟು. ಪಬ್ಲಿಕ್ ಕೇಳಂಗಿಲ್ಲ, ನೀವು ಪಬ್ಲಿಕ್ ತಿಳಿಸ್ರಿ. ಬ್ಯಾಡ್ರಿ ನಮ್ಗೆ ಸರ ಇಂಥದ್ದು ಹಾಡ್ರಿ, ಬ್ಯಾಡ್ರಿ ಅಣ್ಣ ಬ್ಯಾಡ ಹಾಡ್ತೀನಿ ಅಂದ್ರೆ ಪಬ್ಲಿಕ್ ತಿಳಿಸುವಂತ ಶಕ್ತಿನೂ ನಿಮ್ಮ ಹತ್ರ ಐತಿ. ದಯವಿಟ್ಟು ಜೂನಿಯರ್ ಕಲಾವಿದರಿಗೆ ಬಹಳಷ್ಟು ಈಗ ನಮ್ಮ ಜೂನಿಯರ್ ವಿಷ್ಣುವರ್ಧನ, ರವಿ ಕೋರಿ ಅವರಾಗಲಿ, ಆನಂದ ರವಿಚಂದ್ರ ಆಗಲಿ, ಉಪೇಂದ್ರ ಅವರಾಗಲಿ, ಅಂಬರೀಷ್ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಎಲ್ಲ ಜೂನಿಯರ್ ಕಲಾವಿದರು ಬಹಳಷ್ಟು ಮೂಲ ಗುಂಪಾಗ್ಯಾರ. ದಯವಿಟ್ಟು ನೀವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಮ್ಮ ಆರ್ಗನೈಸರ್ ಇದೊಂದು ದೊಡ್ಡದು ಮಾಡಿಬಿಡ್ರಪ್ಪ ದಯವಿಟ್ಟು. ಇದೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡ್ರಿ, ನಮ್ಮ ರಸಮಂಜರಿ ಒಳಗ, ನಮ್ಮ ಇದ್ರೊಳಗ ಜಾನಪದ ಜೊತೆಗೆ ಜಾನಪದ ಹಬ್ಬ ಹಾಕೊಂಡ್ಬಿಡ್ರಿ. ಜಾನಪದ ಹಬ್ಬ ಹಾಕೊಂಡು ಅದ್ರಾಗ ಒಳ್ಳೆ ಹಾಡ ಸಿನಿಮಾ ನಟರಿಗೆ ಒಂದು ಅವಕಾಶ ಕೊಡ್ರಿ. ರಾಜ್ಕುಮಾರ್ ಸಾಂಗ್ ಹಾಡಿಸ್ರಿ, ನೀವು ದೊಡ್ಡ ಮನಸ್ಸು ಮಾಡ್ರಿ, ಇವತ್ತು ನೀವು ಎಲ್ಲ ಜಾನಪದವ್ರು. ರಾಜ್ಕುಮಾರ್ ಹಾಡ ಒಂದಿಲ್ರಿ ಫಸ್ಟಿಗೆ ಗಂಧದ ಗುಡಿ, ಆಮೇಲೆ ಹುಟ್ಟಿದ ಕನ್ನಡ ನಾಡು ಇಲ್ರಿ, ಆಮೇಲೆ ಅಶ್ವಮೇಧ ಇಲ್ರಿ,
ನಮ್ಮ 5 ಹಾಡ ಕೇಳಿದ್ರೆ ಅವು ಒಂದ್ರೆ ಹಾಡ ಕೇಳತ್ ಅನ್ನೋ ಮನೋಭಾವ ನಿಮ್ಮ ಹತ್ರ ಬತ್ತಂದ್ರ ನಮ್ಮ ಇಡೀ ಉತ್ತರ ಕರ್ನಾಟಕ ಸುಧಾರಣೆ ಆಯ್ತಾ. ನಿಮ್ದು ಎಲ್ಲರದ್ದು ಫೋಟೋ ಹಾಕ್ತೀನಿ ನಾ. ಎಲ್ಲಿ ನಾವ್ ಎಲ್ಲಾ ಕಡೆ ಜಾನಪದ ಒಂದು ಸಾಹಿತ್ಯವನ್ನು ಉಳಿಸ್ಲಾಕತ್ತಾರ, ಜಾನಪದವನ್ನ ಮೆರೆಸ್ಲಾಕತ್ತಾರ ಅಂತೇಳಿ. ನಾ ಯಾರಿಗೂ ದ್ವೇಷ ಇಲ್ಲ. ನಮ್ಮ ಬಗ್ಗೆ ಭಾಳ ಮಂದಿ ಫೋನ್ ಹಚ್ಚಿ ಯಾರ್ಯಾರಿಗೆ ಹಚ್ಚಿಸಿ ಅವಂಗ ಬೈ ಸುಳಿ ಮಗನ ಬೋಸಡಿ ಮಗನ ನೋಡ್ರಿ ಎಲ್ಲರಿಗೂ ಬೈತಾರ ಜನ, ನನಗೆ ಒಬ್ಬಂಗೆ ಅಲ್ಲ ಎಲ್ಲರಿಗೂ ಬೈತಿರ್ತಾರ. ಅವೇನ್ ತಲೆ ಕೆಡ್ಸೋಳಂಗಿಲ್ಲ. ಈ ಒಂದು ಸುಧಾರಣೆ ಪರ್ವ ಐತಲ್ಲ, ಬರ್ರಿ ಪರ್ಸು ಕೋಲುದ ಒಂದು ವಿಡಿಯೋ ಹಾಕೊಂಡ್ ಬರ್ತೀನಿ, ಬರ್ರಿ ಆ ವಿಡಿಯೋ ನೋಡ್ಬರ್ರಿ, ಆಮೇಲೆ ಸೆಪಿ ಇಡಂಗಿವ್ರು ಮಾತಾಡ್ತೀನಿ. ಒಂದು ಕಾಲ ಹಾಕ್ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ರಿ, ಓಕೆ. ಇನ್ನೊಂದು ಈ ಕಲಾ ಸಿಂಚನದವರು ಯಾರು ಗೋಪಾಲ್ ಇಂಚಗಿರಿ, ಗೋಪಾಲ್ ಹುಗಾರ್, ಇವರು ಕೂಡ ಇಲ್ರಿ ಅಣ್ಣವ್ರ ಅವ್ರ ಆರ್ಕೆಸ್ಟ್ರಾ ಒಳಗೆ ಭಾಳ ಜನ ಹಿಂಗೆ ಇದು ಮಾಡ್ತಿದ್ರು, ಚುನುಮುರಿ ಹಾಕೊಳ್ದು ಇದು ಮಾಡ್ತಿದ್ರು. ಅದಕ್ಕೆ ಅದನ್ನು ಬದಲಾವಣೆ ಆಗ್ಬೇಕ್ರಿ. ನಾನು ನೋಡ್ರಿ ನಮ್ಗೆ ಯಾರೂ ದ್ವೇಷ ಇಲ್ಲ. ನಾ ಯಾವ ರೀತಿ ಅಂದ್ರೆ ಕೆಲವೊಬ್ರು ಅಂತಾರ, ಈಗ ನಾ ಯಾಕೆ ನಿಮ್ಗೆಲ್ಲ ಹೇಳಾಕತ್ತೀನಪ್ಪ ಅಂದ್ರೆ ಅಲ್ಲಿ ಬದಲಾವಣೆ ತಂದಿರತ್ ನಾ ಹೇಳಾಕತ್ತೀನಿ. ಇವತ್ತು ನೀವು ಬೇಕಾದ ಈಗ 2 ತಿಂಗಳ ನಂತರ ಮೈಲಾರಿ ಯಾವುದೇ ವೇದಿಕೆ ಮೇಲೆ ಹಲಕಟ್ಟು ಮಾತಾಡಿದ ವಿಡಿಯೋ ಇದ್ರೆ ನಾನು ಕಳಿಸ್ರಿ. ಈ 2 ತಿಂಗಳೊಳಗೆ ಮೈಲಾರಿ ಒಪ್ಕೋಣ ಅನ್ನಾರ ನಾವೇನು ಮಾಡಕ್ ಹೋಗಂಗಿಲ್ರಿ. ನಮ್ದು ಎಷ್ಟು ಅದು ಸಾಂಗ್ಗಳು ಹಾಡ್ತೀನಿ, ಚಂದಗೆ ಮಾತಾಡಿ ಬಂದ್ಬಿಡ್ತೀನಿ ರೀ. ನಾ ಡಬಲ್ ಮೀನಿಂಗ್ ಮಾತಾಡಕ್ ಹೋಗಂಗಿಲ್ಲ. ಯಾಕಂದ್ರೆ ಅವ ಮೈಲಾರಿ ರಂಗಭೂಮಿಯಿಂದ ಬಂದವು. ರಂಗಭೂಮಿಯಿಂದ ಬಂದವರು ಮೊದಲೆಲ್ಲವೂ ಏನು ಡ್ರಾಮಾದಾಗ ಏನು ಮಾತಾಡ್ತಿರಲ್ಲ ಅದೇ ಮಾತುಗಳು ಬಂದು ವೇದಿಕೆ ಮೇಲೆ ಕೊಡ್ತಿದ್ರು. ಬಟ್ ಜನ ಇಷ್ಟೆಲ್ಲ ಇದು ಮಾಡಕತ್ತಾನ, ಬೇಡ ನಾವು ಸುಧಾರಣೆ ಆಗೋಣ ಅಂತೇಳಿ ಮೈಲಾರಿ ಕೂಡ ಸುಧಾರಣೆ ಆಗ್ಯಾನಂದ್ರೆ ಮೈಲಾರಿಗೂ ಕೂಡ ಮೈಲಾರಿ ಅಭಿಮಾನಿಗಳು ಧನ್ಯವಾದ ಹೇಳ್ರಿ. ಪರ್ಸು ಕೋಲೂರ್ ಪರ್ಸು ಕೋಲೂರ್ ಯಾರು ತಂಡಕ್ಕೆ ಹೋಗೋವಲ್ಲ ತಾನು ಪೂರ್ತಿ ತಾವು. ಯಾಕಂದ್ರೆ ನಾನು ನನ್ನ ನೋಡಿ ಬೆಳೆದವ್ರು ಪರ್ಸು ಕೋಲೂರ, ನನ್ನ ಕಾರ್ಯಕ್ರಮ ನೋಡಿದವ್ರು ಅದಾರ. ಪರ್ಸು ಕೋಲೂರು ಹೇಳ್ತೀನಿ, ಇದು ಚಂದ ಹಾಡುಗಳು ನಾವು ಒಮ್ಮೆ ಹಾಡ್ತಿರ್ತೇವೆ. ನಾವು ಸುಮ್ ಕೂತಾಗ ಅವ್ರ ಹಾಡುಗಳು ಬಾಯಾಗ ಬರ್ತಾವ ಅಂದ್ರೆ ಒಳ್ಳೆ ಹಾಡುಗಳಿದ್ರೆ ಬರ್ತಾವು. ಪರ್ಸು ಕೋಲೂರ್ನು ಈ ಒಂದು ಸುಧಾರಣೆ ತರಾಕತ್ತಾರಲ್ಲ, ಇನ್ನೂ ಸುಧಾರಣೆ ದಯವಿಟ್ಟು ಇನ್ನೂ ಬಹಳಷ್ಟು ಜನ ಕಲಾವಿದರು ಇರ್ತಾರ. ಅಂತ ಕಲಾವಿದರು ನೀವು ಹಾಕೊಂಡು ಬೆಳೆಸ್ರಿ. ಎಲ್ಲ ರಸಮಂಜರಿ ಅಂದಾಗ ಎಲ್ಲ ಇರ್ಲಿ. ನಿಮ್ಮಿಂದಾನೇ ಈ ಹಾಲು ಹಾಕೋದು ಬಂದ್ ಆಗ್ಬೇಕು, ಈ ಚುನುಮುರಿ ಹಾಕೋದು ಬಂದ್ ಹಾಕೋದು. ಹಾಗೆ ಹೇಳ್ರಿ, ಆಯರಿ ಮಾಡ್ರಿ ಅಂತ ಹೇಳ್ರಿ. ನೀವು ಅಣ್ಣ ಚುನುಮುರಿ ತರೋದು ಒಂದು 500 ರೂಪಾಯಿದಾಗ ಅದೇ 500 ರೂಪಾಯಿ ಕೊಡು, ನಾವೆಲ್ಲ ಕಲಾವಿದ್ರು ಅನ್ಸ್ಕೋತೀವಿ. ಅವ್ರು ಬಸ್ ಚಾರ್ಜ್ ಹಾಕದ, ಅವ್ರೆಲ್ಲರೂ ಹೋಗಿ ಊಟ ಮಾಡ್ತೇವಿ ಅತ್ತ ಅನ್ರಿ. ಅದು ನನ್ ಖುಷಿ. ನೀವೆಲ್ಲರೂ ಹಾರ ಹಾಕ್ರಂಟ್ರಿ, ಹಾರ ಹಾಕೋರಿ. ನಿಮ್ಗೆ ಯಾರು ಬೇಡ ಅನ್ನಂಗಿಲ್ಲ, ಹಾರ ಹಾಕೋರಿ. ನೀವು ಚುನುಮುರಿ ಮತ್ತು ಹಾಲು ಹಾಕೋದು, ಚುನುಮುರಿ ಹಾಕೋದು, ಪಟಾಕ್ಷಿ ಹಾರಿಸ್ರಿ. ನಿಮ್ ಖುಷಿ ಪಟಾಕ್ಷಿ ಹಾರಿಸ್ಕೋರಿ, ಬಟ್ ಹಾರ ಹಾಕೋರಿ. ಬಟ್ ಅದೇ ಚುನುಮುರಿ ಹಾಲ ಹಾಕೋದು, ಕುರ್ಕುರಿ ಹಾಕೋದು ಇವೆಲ್ಲ ಅನ್ನ ತಂದು ವೇದಿಕೆ ಮೇಲೆ ಚೆಲ್ಲಬೇಡ್ರಿ ಅಂತೇಳಿ ನೀವು ಹೇಳ್ರಿ. ದಯವಿಟ್ಟು ಹೇಳಿ ಅದೇ ನೀವು ಆಯರಿ ಹಾಕು ಮೊದಲೇ ಹೇಳ್ಬಿಡ್ರಿ. ಸ್ಟೇಜ್ ಮೇಲೆ ಕಾರ್ಯಕ್ರಮ ಚಾಲು ಆಗಿದ್ದ ಮೊದಲ ನಮ್ಮ ಕಾರ್ಯಕ್ರಮದಾಗ ಚುನುಮುರಿ ಹಾಕಬೇಡ್ರಿ. ನಿಮ್ಗೆ ಖುಷಿ ಇತ್ತ ಹಾರ ಹಾಕ್ರಿ, ಹೂವ ಹಾಕ್ರಿ, ಹೂವನ್ನು ಹಾರ ಹಾಕ್ರಿ, ಆಯರಿ ಮಾಡ್ರಿ, ದುಡ್ಡು ಆಯರಿ ಮಾಡ್ರಿ. ಬೇಕಾದ್ರೆ ನಿಮ್ಗೆ ಖುಷಿ ಇತ್ತಂದ್ರೆ ನಮ್ಗೆ ದುಡ್ಡು ಆಯರಿ ಮಾಡ್ರಿ. ನಾವೆಲ್ಲಾ ಕಲಾವಿದ್ರು ನಾವು ಹೋಗಿ ಎಲ್ಲಿ ಹೋಗಿ ಊಟ ಮಾಡ್ತೇವೆ ಕೊನೆ ಲಾಸ್ಟಿಗೆ. ಇಲ್ಲಿಕಂದ್ರೆ ಅದೇ ಆಯರಿ ರೊಕ್ಕ ಒಯ್ದು ಯಾವುದೇ ಅನಾಥಾಶ್ರಮ ಕೊಡ್ತೇವಿ ಅಂತೇಳಿ ನೀವು ಒಂದು ದೊಡ್ಡ ಮನಸ್ಸು ಮಾಡಿದ್ರಂದ್ರ ಇನ್ನು ಸಮಾಜ ಸುಧಾರಣೆ ಆಗಕ್ಕೆ ಚಲೋ ಆಗ್ತದ. ದಯವಿಟ್ಟು ಎಲ್ಲ ಕಲಾವಿದ್ರಿಗೆ ಹೇಳ್ತೀನಿ, ಈಗಿನಿದ್ದವ್ರು ಎಲ್ಲರಿಗೂ ಯಾರಿಗೂ ಶಕ್ತಿ, ನಾ ಯಾರ್ದು ದ್ವೇಷ ಇಲ್ಲ. ನನಗೇನು ನನಗೇನು ನೀವು ಕಾಂಪಿಟೇಷನ್ ಇದ್ರೆ ನಾನು ನಿಮ್ಗೆ ಕಾಂಪಿಟೇಷನ್ ಇದ್ದೀನಿ. ನಿಮ್ಮಿಂದ ನನಗೇನದ, ನನಗೇನು ಜಾನಪದಕ್ಕೆ ಒಂದು ಉತ್ತರ ಕರ್ನಾಟಕ ಒಂದು ದೊಡ್ಡ ಹೆಸರು ಐತಿ. ಆ ಜಾನಪದ ಉಳಿಬೇಕು. ನೀವು ಇನ್ನೊಬ್ರು ಹೇಳಿ ಹಲ್ಕಟ್ ಮಾತಾಡಿದವ್ರು ನಾ ಹೇಳುದನ್ನ ನೀವು ಫೋನ್ ಮಾಡಿರ್ಬೇಕು ಅವ್ರಿಗೆ. ಹಲ್ಕಟ್ ಹಾಡ ಬರ್ನದ್ರಿ, ಏನು ಹಾಡ್ತಿ ಮಂಗ್ಯ ಹೋಯ್ತು ಚಂದ ಹಾಡತ್ತೇಳಿ. ಪರ್ಸು ಕೋಲೂರ್ ನೀವು ಹೇಳ್ರಿ, ವಿರು ನೀನು ಹೇಳು, ಮೈಲಾರಿ ನೀನು ಹೇಳಿ ನೀವೇನ್ ಹೇಳ್ಬೇಕು. ಏನು ಅಣ್ಣ ಏನು ಅಂತ ಹಲ್ಕಟ್ ದಂಡಿ ತಿಂಡಿ ಬಿದ್ದಾಳ ಬೋಸ್ರಿ ಇಂಥವ್ ನಮ್ಗೂ ಲೈಕಿಲ್ಲ ನಿಮ್ಗೂ ಲೈಕಿಲ್ಲ. ನೀವು ಫೋನ್ ಮಾಡಿ ಹೇಳ್ರಿ, ನೋಡಪ್ಪ ನೀ ಒಬ್ಬ ಹಾಡೋದ್ರಿಂದ ಇಡೀ ಎಲ್ಲರಿಗೆ ಜನಪದವ್ರಿಗೆ ಅಸಹ್ಯ ಯಾಕ ನಾವಲ್ಲ ಪಬ್ಲಿಕ್ ಅಸಹ್ಯ ಮಾಡ್ತಾರ. ಇಂಥವ್ ಹಾಡಕ್ ಹೋಗ್ಬೇಡ ಅಂತೇಳಿ ನನ್ನ ಪರವಾಗಿ ಬೇಡ, ಸಮಾಜದ ಪರವಾಗಿ ನೀವು ಕೂಡ ಅಂತ ಹಲ್ಕಟ್ ಹಾಡ ಬರೋದು, ಸಾಹಿತ್ಯ ಬರೋದು ಹಾಡೋರಿಗೆ ನೀವು ಕೂಡ ಕ್ಲಾಸ್ ತಗೋರಿ. ಈಗಿನ ಏನ್ ಕಲಾವಿದ್ರದಲ್ಲ ಜಾನಪದ ಕಲಾವಿದ ಅವ್ರು ತಗೋರಿ ಅಂತ ಹೇಳ್ತೀನಿ. ಬರ್ರಿ ಗೋಪಾಲ ಹೂಗಾರು ಕೂಡ ಒಂದು ವೇದಿಕೆ ಮೇಲೆ ಅಂದ್ರು ಇಲ್ಲಿ ದಯವಿಟ್ಟು ಚುರುಮುರಿ ತೊಗೊಂಬರೋಣ ಎಂಬ ಖುಷಿ ಇರ್ಲಿ. ಈ ಒಂದು ಚುರುಮುರಿನ ನಾವು ಅವ್ರು ಕೊಟ್ಟು ಬಿಡ್ತೇವೆ ಕಲಾವಿದ್ರು, ಅವ್ರು ಹೋಗಿ ಮನ್ಯಾಗ ಸುಸ್ಲಾ ಮಾಡ್ಕೊಂತಿರ್ತಾರ. ದಯವಿಟ್ಟು ಚುರುಮುರಿ ಹಾಕೋದು ಹಾಲು ಹಾಕೋದು ಮಾಡ್ಬೇಡ್ರಿಪ್ಪ ಅಂತೇಳಿ ಗೋಪಾಲ ಹೂಗಾರು ಈ ಒಂದು ವಿಡಿಯೋ ಹೇಳ್ಯಾರ. ಬರ್ರಿ ಗೋಪಾಲ್ ಹೂಗಾರ ಏನ್ ಹೇಳ್ಯಾರ ವೇದಿಕೆ ಮೇಲೆ ವಿಡಿಯೋ ಕೂಡ ಹಾಕ್ತೀನಿ, ಬರ್ರಿ ನೋಡ್ಕೊಂಡು. ಚುರುಮುರಿ ಚೀಲ ತಂದಿರಲ್ಲ, ಬರ್ರಿ ನಿಮ್ ಬ್ಯಾಗ್ ಬರ್ರಿ. ನಿಮಗ ನಿರಾಸೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಚುರುಮರಿ ತಂದು ಸುರಿಬೇಡ್ರಿ. ನಿಮ್ಮ ಹೆಸರು ಅನಿಲ್ ಸರಿ. ಒಂದ್ಸಲ ಜೋರ ಚಪ್ಪಾಳಿ ಬರಲ್ರಪ್ಪ. ಪರ್ಸು ಅಣ್ಣಗೆ ತಂದಿರಲ್ಲ ಚುರುಮರಿ ಚೂರು ಎತ್ತಿ ಹಾಕುದಿಲ್ಲ. ಒಂದ್ ರಿಕ್ವೆಸ್ಟ್ ಏನ್ ಗೊತ್ತಾನ, 4 ಕಾಳನು ಬೇಡ, 4 ಕಾಳನು ಹಾಳಾಗ್ಲಾರ್ದಕ್ಕ ನಾ ಬಿಡಂಗಿಲ್ಲ.
ನಾ ಒಂದ್ ಮಾತು ಹೇಳ್ತೀನಿ ಕೇಳ್ತಿರಲ್ಲ. ಇಲ್ಲಿ ಮಕ್ಳು ಬರ್ರಿ ಬರ್ರಿ ಈ ವಿಡಿಯೋ ರಾಜ್ಯದೊಳಗೆ ವೈರಲ್ ಆಗುತ್ತೆ ಸದ್ಯಕ್ಕೆ ನಾಳೆಗೆ. ಈ PK boss. ಚುರುಮರಿ ನೀವು ಅವ್ರೊಬ್ರಿಗೆ ಹಾಕಿದ್ರೆ ಕಾಲಾಗ ಹಾಕಿ ತುಳಿದು ಬಿಡ್ತೀವಿ. ನಾ ಹೇಳೋದಕ್ ಕೇಳ್ರಿ 4 ಮಂದಿ ಬಾಯಿಗೆ ಹೋಗ್ಲೇನೋ ಆರ್ಸಿ ಸರ್ದ್ ಐತಿ. ಹಾ, ನಿಂದ್ರಿ. ಹಾಗೆ ಕಲಾವಿದರು ಕೂಡ ನಿಮ್ಮ ಒಟ್ಟ ಕೈಯಾಗ ಏನೋ ಒಂದ್ ಕಾರಣ ಹಾಕೋದು ಬೇಡ. ನಮ್ಮ ಕಲಾ ಸಿಂಚನದಾಗ ಒಂದ್ ಸಿಸ್ಟಮ್ ಮಾಡಿವಿ. ಹಾಲ್ ಹಾಕೋದು ಚುರುಮರಿ ಹಾಕೋದು ಕಂಪ್ಲೀಟ್ ಆಗಿ ಬಂದ್ ಮಾಡಿವಿ. ನೇರವಾಗಿ ನಾ ಹೇಳೋದು ಅರ್ಥ ಮಾಡ್ಕೋತಿರಲ್ಲ. ಎರಡ್ ಕಾಳನ್ನು ಹಾಕ್ಸ್ಕೊಡೋದಿಲ್ಲ. ಆ ಎರಡ್ ಕಾಳು ಲಾಸ್ ಆಗತ್ತ, ನನಗೆ ತ್ರಾಸ ಆಗತ್ತದ ಎರಡ್ ಕಾಳು. ಹಂಗಾಗಿ ಪರ್ಸೋಣದ ನಿಮ್ ಕೈಯಾರೆ ಕೊಟ್ಟು ಬಿಡ್ರಿ ಇದನ್ನ. ಬಾ ವೀರೋಣ ಮಕ್ಳಿಂದ ನಾಳೆ ಸುಸಲಾ ಮಾಡ್ಕೊಂತಿರ್ತಾರ ಅವ್ರ ಮನೆಗೆ ಹೋಗಿ. ಬಾ ವೀರೋಣ ಇಲ್ಲಿ ಬಾ ಮಕ್ಳಿಂದ ಬಾ. ಬರ್ರಿ ಒಂದ್ಸಲ ಜೋರಾದ ಚಪ್ಪಾಳೆಗಳು. ಹಿಡಿ ಅದನ್ನ ಕೈ ಹಿಡಿ. ಇಲ್ಲ ಇಲ್ಲ ಕೊಟ್ಟಾರದ ಮೇಲೆ ಮುಗಿತಣ್ಣ. ಸದ್ ಬಿಡ್ರಿ ನೀವು ಹೇಳ್ತೇನೆ ನಾನು. ನೀವು ಯಾರು ಏನ್ ಹೇಳಿದ್ರು ನಾವು ಅದನ್ನ ಮಾಡಿಸ್ಕೊಡಲ್ಲ. ದಯವಿಟ್ಟು ಸಹಕಾರ ಇಲ್ಲ. ಹಾಲದು ಹಾಕಬೇಡ. ಹಾಲು ಹಾಕೋರಿದ್ರ ತೊಗೊಂಬರ್ರಿ ಇಲ್ಲಿ. ಕಮಿಟಿ ಅವ್ರು ಚಾ ಮಾಡ್ಕೊಂಡ್ ತೊಗೊಂಬರ್ತಾರ. ಥ್ಯಾಂಕ್ ಯು. ಬರ್ರಿ ಜೋರಾದ ಚಪ್ಪಾಳೆಗಳು. ಥ್ಯಾಂಕ್ ಯು. ಈಗ PK ಬಾಸ್ ಅವರಿಂದ ಇನ್ನೊಂದು ಗೀತೆ ನಡೀತೈತಿ. ರೆಡಿ. ಅದರಂತೆ ಆತ್ಮೀಯ ಸಹೋದರು ಮೈಲಾರಿ ಅಣ್ಣ ನೀವು ಈಗ ಹೊರಗೆ ಬಂದಿದ್ ಒಟ್ಟ ಯಾವ ಡಬಲ್ ಮೀನಿಂಗ್ ಮೊದಲಿನ ನಿಮ್ಮ ಐಡಿಗಳು ಬಾಳ ಅದಾವ. ಹೌದಣ್ಣ 168 ಐಡಿಯಾ ಅದಾವ. ಈಗ ಹೊರಗೆ ಬರ್ನ ಈಗ ದಿವಸ ಬರ್ನ ನಾವು ಮೊದಲಿನ ಐಡಿಗಳಿಗೆ ಡಬಲ್ ಮೀನಿಂಗ್ ಬರೋದು. ಈಗ ಹೊಸ ಹಳಿವು ಮೈಲಾರಿ ಬೇಕಾಗಿದೆ ಕ್ಲಿಯರಿಟಿ. ಅಣ್ಣ ಈಗ ನಾ ಬಂದ್ಮೇಲೆ 2 ತಿಂಗಳು ಎಲ್ಲೆಲ್ಲಿ ಇವೆಂಟ್ ಮಾಡಿ ವಿಡಿಯೋ ಕೊಡ್ತೀನಣ್ಣ. ಯಾವ್ದೇ ರೀತಿಯ ಮೊದಲಿದ್ನು ಇನ್ನೂ ರನ್ ಆಗತ್ತಾವ ನಾವನ್ನ. ಹಾ 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 ಈಗಂತೂ ಯಾವ ಆತರ ಯಾವ ವಿಡಿಯೋ ಇಲ್ಲಣ್ಣ. ಹಾ